ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾಗ ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಪೂರ್ತಿ ಹದಗೆಟ್ಟೋಯ್ತು. ಓಕೆ, ಹೌದು. ಬಿಜೆಪಿ ಇದ್ದಾಗ ಎಲ್ಲರೂ ಶಾಂತಿ ಮಂತ್ರವನ್ನ ಜಪಿಸ್ತಾ ಇದ್ರ ಮೇಡಮ್? ಬಿಜೆಪಿ ಅಧಿಕಾರದಲ್ಲಿ ಕರಾವಳಿ ಭಾಗದಲ್ಲಿ ಸಾವುಗಳಾಗ್ಲಿಲ್ವಾ? ಆಗ್ಲಿಲ್ವಾ? ನಿಮ್ಮನ್ನೇ ನಂಬ್ಕೊಂಡು ನಮ್ಮನ್ನ ಕಾಪಾಡ್ತೀರಂತ ಓಟ್ ಹಾಕಿದ್ರಲ್ಲ ಹಿಂದೂ ಮುಖಂಡನ ಕೊಲೆನೆ ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗ ಆಗಿದ್ದು. ಬಿಜೆಪಿ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಅಂತ ಹೇಳಿ ಪಿತೂರಿ ಮಾಡಿರುವಂತದ್ದು ನಮ್ಗೆ ಗೊತ್ತಿದೆ. ಅದು ಇಲ್ಲ ಅಂತಲ್ಲ. ಹೌದು, ಅದೇ ತರದೇ ನಡೀತಿರೋದು. ಕೇರಳದಿಂದ ಟ್ರೈನಿಂಗ್ ಬರೋರು ಏನ್ ಮಾಡ್ತಾ ಇದ್ದಾರೆ? ಕೇರಳದಿಂದ ಟ್ರೈನಿಂಗ್ ಆಗಿ ಬರೋರು ಸೌತ್ ಕೇಂದ್ರದಲ್ಲಿ ಏನ್ ಮಾಡ್ತಾ ಇದ್ದಾರೆ? ಇದೇ ನಿಮಿಷ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಪ್ರವೀಣ್ ಶೆಟ್ಟಿ ಕೊಲೆ ಆಯ್ತು, ಇದೇ ಹಿಂದೂ ಮುಖಂಡನ ಕೊಲೆ ಆಯ್ತು, ಇದೇ ಪ್ರವೀಣ್ ನೆಟ್ಟಾರ್ ಕೊಲೆ ಆಯ್ತು, ಇದೇ ನಳಿನ್ ಕುಮಾರ್ ಕಟೀಲ್ನ ಕಾರ್ ಅವತ್ತು ಏನ್ ಮಾಡಿದ್ರು ಅಂತ ಗೊತ್ತಾಯ್ತು, ಸುನಿಲ್ ಕುಮಾರ್ ಅವರ ಕಾರ್ನ ಏನ್ ಮಾಡಿದ್ರು ಅಂತ ಗೊತ್ತಾಯ್ತು. ಬಿಜೆಪಿ ಸರ್ಕಾರ ಅವಧಿಯಲ್ಲಿ ಏನು ದಕ್ಷಿಣ ಕನ್ನಡದಲ್ಲಿ ಏನು ಫುಲ್ಲು ಶಾಂತಿ ನೆಲೆಸಿತ್ತಾ? ಅದಕ್ಕೆ ನಿಮ್ಮಲ್ಲೂ ಶಾಂತಿ ನೆಲೆಸೋದು ನೋಡಿ. ನಮ್ಮಲ್ಲಿ ಶಾಂತಿನ ಒಂದು ಹತೋಟಿ, ಒಂದು ದಕ್ಷಿಣ ಕನ್ನಡವನ್ನು ಶಾಂತಿ ನೆಲೆಸಲಿಕ್ಕೆ ಏನೇನ್ ಕ್ರಮ ಕೈಗೊಳ್ಬೇಕು ಸರ್ಕಾರ ಮಟ್ಟದಲ್ಲಿ ನಾವ್ ಎಲ್ಲ ಕ್ರಮನೂ ಕೈಗೊಳ್ತಾ ಇದೀವಿ. ಆಂಟಿ ಕಮ್ಯುನಲ್ ವಿಂಗ್ ಫೋರ್ಸ್ ಅಂತ ಮಾಡ್ತೀರಿ, ಹೆಸರಿಗೂ ನೀವು ಮಾಡೋ ಕೆಲಸಕ್ಕೂ ಸಂಬಂಧವೇ ಇಲ್ಲ. ನೋಡಿ, ಆಂಟಿ ಕಮ್ಯುನಲ್ ಅಂದ್ರೆ ಏನು ಸರ್? ಎರಡೂ ಧರ್ಮದವರು ಆಬ್ವಿಯಸ್ಲಿ ಯಾವ ಧರ್ಮದವರು ಒಂದ್ ನಿಮಿಷ ಯಾವ ಧರ್ಮದವರು ಪ್ರಚೋದಿತ ಭಾಷಣಗಳನ್ನು ನೀಡುತ್ತಾರೋ ಅವರನ್ನು ಸದೆ ಬಡಿಬೇಕು ಅಂತ ಒಂದ್ ನಿಮಿಷ ಪ್ರಚೋದನಾಕಾರಿ ಭಾಷಣ ಕೊಡೋದು ಹಿಂದೂ ಮುಖಂಡರು ಮಾತ್ರ. ನೋ, ಯಾರೇ ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ ಯಾರೇ ಆಗಲಿ, ಒಂದ್ ನಿಮಿಷ ಮಾತಾಡ್ಬೇಕಾದ್ರೆ ಕೇಳಿ, ಸ್ವಲ್ಪ ಒಂದ್ ನಿಮಿಷ ಕೇಳಿ, ನಾನು ಮಾತಾಡಿ, ನೀವು ಮಾತಾಡ್ಬೇಕಾದ್ರೆ ನೀವೇ ಮಾತಾಡಿ, ನಾವೇ ಬರ್ಬೇಕು. ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಕೈ ಹಾಕ್ಬೇಕಾಗಿತ್ತು. ಒಂದ್ ನಿಮಿಷ ಕೇಳಿ ಪ್ರಚೋದಿತ ಒಂದ್ ನಿಮಿಷ ಕೇಳ್ರಿ. ಬಹಳ ವರ್ಷದಿಂದ ಬಿಡ್ತಾ ಇದ್ದೀರಾ. 2 ವರ್ಷ ಬಂದಿದೆ ಸರ್ಕಾರ. ಇವಾಗ ಇಲ್ಲ, ನೀವೇ ಮಾತಾಡಿ, ನೀವೇ ಮಾತಾಡಕ್ಕೆ. 2 ವರ್ಷ ಆಯ್ತು, ಅದಕ್ಕೆ ಉತ್ತರ ಕೊಡಿ. ನೀವು ಹೋಗಿ ರಾಜೀನಾಮೆ ಕೊಟ್ಟು ಕಳಿಸಿ ಮನೆಗೆ. ರಾಜೀನಾಮೆ ಕೊಡಬೇಕಾಗಿರುವುದು ನಿಮ್ಮ ನಾಯಕರು. ಉತ್ತರ ಪ್ರದೇಶದಲ್ಲಿ ಏನಾಯ್ತು, ಮಹಾರಾಷ್ಟ್ರದಲ್ಲಿ ಏನಾಯ್ತು, ಬಿಹಾರ್ ಅಲ್ಲಿ ಏನಾಯ್ತು ಹೇಳ್ರಿ. ಇದು ಪಲಾಯನವಾದ ಮಾಡಬೇಡಿ. ಕರ್ನಾಟಕದ ಮಾತಾಡ್ತೀವಿ, ಸ್ವಲ್ಪ ಉತ್ತರ ಕೊಡ್ತೀವಿ ನಾವು. ನಿಮಗೆ ಫಲಾನುವಾದಿ ಮಾಡಲ್ಲ, ಉತ್ತರ ಕೊಡ್ತೀವಿ, ಏನೇನ್ ಮಾಡಿದೀವಿ ಹೇಳ್ತೀವಿ. ಅಖಂಡ ಶ್ರೀನಿವಾಸ ಮೂರ್ತಿ ಇವ್ರ MLA, ಅವ್ರ ಮನೆಗೆ ರಕ್ಷಣೆ ಕೊಡಕ್ಕಾಗಿಲ್ಲ. ಅವ್ರು ಮಾತಾಡ್ಲಿ, ನಾವು ಮಾತಾಡ್ತೀವಿ, ನೀವೇ ಡಿಸೈಡ್ ಮಾಡ್ಬಿಡಿ. ನಾವು ಮಾತಾಡಕ್ ಬರ್ಬೇಕಲ್ಲ, ಅವ್ರು ಮಾತಾಡಕ್ ಬರ್ಬೇಕಲ್ಲ, ನೀವು ಡಿಸೈಡ್ ಮಾಡಿ. ಆಯ್ತು, ಇರಿ ನೋಡಿ ಮೇಡಮ್, ನೀವ್ ಹೇಳೋದು ಕಾಂಗ್ರೆಸ್ ಒಂದು ಧರ್ಮದ ಪರವಾಗಿ ನಿಂತ್ಕೊಳ್ತಾ ಇದೆ, ಕಾನೂನು ಕೂಡ ಒಂದು ಧರ್ಮದ ಪರವಾಗಿ ಬಳಸ್ಕೊಳ್ತಾ ಇದೆ ಅಂತ. ಅಷ್ಟೇ ಅಲ್ಲ ಮೇಡಮ್, ನೀವು ಎಲ್ಲಾ ನಾಗರಿಕರಿಗೂ ರಕ್ಷಣೆ ಕೊಡೋದು, ಕಾನೂನು ಸುವ್ಯವಸ್ಥೆನ ಕಾಪಾಡೋದು ಅದಕ್ಕೋಸ್ಕರ ಏನ್ ಹೇಳ್ತಾ ಇದ್ದೀರಾ ನೀವು? ಬಿಜೆಪಿ ಸರ್ಕಾರ ಇದ್ದಾಗ ಕಾನೂನು ಸುವ್ಯವಸ್ಥೆ ಈ ಮಟ್ಟಕ್ಕೆ ಇಳಿದು ಬಿಟ್ಟಿತ್ತು ಅಂತನ ಪ್ರತಿಯೊಂದು ಆಂಟಿ ನ್ಯಾಷನಲ್ಸ್ ಈ ಕೆಲಸ ಮಾಡ್ತಾರೆ, ಇಲ್ಲ ಅಂತಲ್ಲ. ಅರೆ ನೀವು ಸರ್ಕಾರ ಬಂದು 2 ವರ್ಷ ಆಯ್ತು, ಅದಕ್ಕೆ ಇದೆಲ್ಲ ನಡೀಲಿ ಅಂತ ಬಿಡ್ಬೇಕಾಗಂದ್ರೆ What does it mean? ಆ ಸರ್ಕಾರದಲ್ಲಿ ಆಗಿತ್ತು, ಈ ಸರ್ಕಾರದಲ್ಲಿ ಆಗ್ಲಿ ಅಂತ ಮಾನವ ಹಕ್ಕುಗಳ ಆಯೋಗ ಈಗ ಎಂಟ್ರಿ ಕೊಟ್ಟಿದೆ. ಪಶ್ಚಿಮ ಬಂಗಾಳದಲ್ಲಿ ನಾನು ಅದೇ ಪ್ರಶ್ನೆ ನಿಮ್ಮನ್ನ ಮತ್ತೆ ಮಾತಾಡಿ ಆಗಿದೆ. ಪಶ್ಚಿಮ ಬಂಗಾಳದಲ್ಲಿ ಕೇಳಿ, ನೀವು ಉತ್ತರ ಕೊಟ್ಟಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಮಾನವ ಹಕ್ಕುಗಳ ಆಯೋಗ ಹೋಗುತ್ತೆ, ಅದೇ ಮಣಿಪುರದಲ್ಲಿ ಏನಕ್ಕೆ ಹೋಗಲ್ಲ? ಯಾಕೆ? ನಿಮ್ಮ ನೀವು ಬಳಸ್ತಾ ಇದ್ದೀರಾ? ಬರ್ದು ಕರೆಸ್ಕೊಳ್ಳಿ. ಇದು ಆಯೋಗ ಯಾರ ಕೈಯಲ್ಲಿ ಕಾಂಗ್ರೆಸ್ ವಿರೋಧ ಪಕ್ಷ ಇದೆಯಲ್ಲ, ಹೋಗಿ ಮಾಡಕ್ ಹೇಳಿ ರಾಷ್ಟ್ರದಲ್ಲಿ, ಅಲ್ಲಿ ಪಾರ್ಲಿಮೆಂಟ್ ವಿರೋಧ ಪಕ್ಷದ ಕೂತಿದೆ, ಅವ್ರು ಹೋಗಿ ಅಪೀಲ್ ಮಾಡ್ಲಿ, ಮಾನವ ಹಕ್ಕುಗಳ ಆಯೋಗಕ್ಕೆ ಹೋಗಿ ಅಪೀಲ್ ಮಾಡ್ಲಿ, ಕರ್ಕೊಂಡು ಹೋಗ್ಲಿ, ಯಾರು ಬೇಡ ಅಂತಾರೆ. ನೀವು ಆಕ್ಷನ್ ಮಾಡಿ, ನೀವು ಆಕ್ಟಿವಿಸಂ ಮಾಡಿ, ನೀವು ಅಪೀಸ್ಮೆಂಟ್ ಮಾಡೋದಲ್ಲ, ಕರ್ಕೊಂಡು ಹೋಗಿ ಮಾನವ ಹಕ್ಕುಗಳ ಇವ್ರು ಮಾತಾಡ್ತಾರ, ನಾವು ಮಾತಾಡ್ಬೇಕು. ಇದೇ ನೋಡಿ, 10 ರಿಂದ 15 ಲೆಟ್ರು ನಮ್ಮ ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು, ಹೋಮ್ ಮಿನಿಸ್ಟ್ರು ನರೇಂದ್ರ ಮೋದಿ, ಮಾನವ ಹಕ್ಕುಗಳ ಆಯೋಗ, ವುಮೆನ್ ಚೈಲ್ಡ್ ಅಂಡ್ ವೆಲ್ಫೇರ್ ವಿಂಗ್ಗೆ ಬರ್ದಿದ್ದಾರೆ. ಇಲ್ಲಿವರೆಗೂ ಒಬ್ಬ ಮನುಷ್ಯನು, ಒಬ್ಬ ರೆಪ್ರೆಸೆಂಟೇಟಿವ್ ಮಣಿಪುರ್ಗೆ ಹೋಗಿಲ್ಲ, ಬರ್ದಿಲ್ಲ ಅಂತ ಇದೇ ಬಿಜೆಪಿ ಮಿತ್ರರು ಹೇಳ್ತಾರೆ. ಇಲ್ಲಿವರೆಗೂ ನರೇಂದ್ರ ಮೋದಿ ಅವರು ದೇಶ ಸುತ್ತಕ್ಕಾಗುತ್ತೆ ಹೊರತು ಮಣಿಪುರ ಅವ್ರಿಗೆ ಕಾಣಿಸಲ್ಲ. ಯಾಕೆ ಮಣಿಪುರಿನಲ್ಲಿ ಬಿಜೆಪಿಯ ಸರ್ಕಾರ ಇದೆ, ಹಾಗಾಗಿ ಅವರಿಗೆ
ಮಲ್ಕೋತಿದ್ರೆ ಇವರೇ ಭಾಷಣ ಇರೋದು. ಅವ್ರು ಜ್ಯೋತಿ ಗೆಲ್ತಾರೆ, ಮಲ್ಹೋತ್ರ, ನೀವು ಕೊಲೆ ಮಾಡಿ ನಾವು ನಿಮ್ಮನ್ನ ಜ್ಯೋತಿ ನಾವು ಮಲ್ಹೋತ್ರ, ಅಷ್ಟೇ. ಪಹಲ್ಗಾಮ್ hills, ಪಹಲ್ಗಾಮ್ hills ಗೌರ್ನರ್ ಯಾವ ಚೌಕಡೆ ಬರ್ತಾರೆ ಸ್ವಲ್ಪ ಹೇಳು. ರಾಹುಲ್ ಗಾಂಧಿ ಸ್ವಲ್ಪ ಜೊತೆ ಫೋಟೋ ಮಾಧ್ಯಮದ ಮುಂದೆ ತೆಗೆಸ್ಕೊತಾರೆ. ಸುಳ್ಳು ಹೇಳೋದ್ ಬಿಡಿ, BJP ಅವರು. ಪಹಲ್ಗಾಮಲ್ಲಿ ಫೋಟೋ ವಿಡಿಯೋ ಮಾಡುವಂತಹ ಯೂಟ್ಯೂಬರ್ ಜ್ಯೋತಿ ರಾಹುಲ್ ಗಾಂಧಿ ಅವ್ರ ಜೊತೆ ಫೋಟೋ ಇರೋದು ಎಲ್ಲ ಕಡೆ ವೈರಲ್ ಆಗುತ್ತೆ. ದಯವಿಟ್ಟು ಸುಳ್ಳು ಮಣಿಪುರದಲ್ಲಿ ಹೇಳ್ಬೇಡಿ. ಮಣಿಪುರದಲ್ಲಿ ಸುಳ್ಳು ಏನಾಗುತ್ತೆ, ಹೇಳೋದು ಇರ್ಬೇಕು. ಅದರಲ್ಲಿ ಕೂಡ ಸುಳ್ಳು ಇವರು ಹೇಳೋದು ವಿರೋಧ ಮಾಧ್ಯಮದ ಪಕ್ಷವಾಗಿ ಮುಂದೆ ಗಲಾಟೆ ಸುಳ್ಳು ಮಾಡ್ತಾರೆ. ಹೇಳ್ಬೇಡಿ. ಸುಳ್ಳು ಮಣಿಪುರದಲ್ಲೂ ಹೇಳ್ಬೇಡಿ. ಅದೇ ಮಾಡೋದು. ನರೇಂದ್ರ ಮೋದಿ ಇಲ್ಲಿವರೆಗೂ ಪಾಕಿಸ್ತಾನಕ್ಕೆ ಯಾರ ಜೊತೆ ಊಟ ಮಾಡಿದ್ರು ಅದನ್ನ ಹೇಳ್ಬೇಕಾ ನಾವು? ನಮ್ಮ ಶರೀಫ್ ಜೊತೆ ಒಂದು ಟೆರರಿಸ್ಟ್ ದೇಶದ ಪ್ರಧಾನಮಂತ್ರಿ ಜೊತೆ ಊಟ ಮಾಡ್ತಾರೆ ನಮ್ಮ ನರೇಂದ್ರ ಮೋದಿ ಅವರು. ಅದ್ರ ಬಗ್ಗೆ ಮಾತಾಡಿ. ರಾಹುಲ್ ಗಾಂಧಿ ಜೊತೆ ಇರ್ತಾರೆ ಜ್ಯೋತಿ. ಹರಿಯಾಣದಲ್ಲಿ ಪಹಲ್ಗಾಮ್